ಸೊ ಮರವಂತೆ ಅನ್ನೋದು ನನ್ನ ಮೂಲ ಊರು. ಪುಸ್ತಕ ಲೋಕಕ್ಕೆ ಕಾಲಿಟ್ಟಿದ್ದೀರಾ, ಕಾರಣ? ಪುಸ್ತಕ ಆಚೆ ತರಬೇಕು ಅಂತ ಒದ್ದಾಡೋದು. ಹತ್ತತ್ರ 8-10 ವರ್ಷ ಗ್ಯಾಪ್ ಇದೆ. ಒಲೆ ಮುಂದೆ ತಾಯಿ ಜೊತೆ ಕೂತ್ಕೊಂಡಾಗ ಅವ್ನು ಏನ್ ಮಾತಾಡ್ತಾನೆ, ತಾಯಿ ಏನ್ ಯಾವ ವಿಚಾರಗಳನ್ನ ಹೇಳ್ತಾಳೆ, ಎಲ್ಲ ಕಡೆ ಜಾಸ್ತಿ ಪ್ರೀತಿಯಿಂದ ಎಲ್ಲರ ಜೊತೆ ಬೆರೆತು ಬೆಳೆದಿದ್ ನಾನು. ಅವ್ರು ಇನ್ನು ಊಟ ಬಿಟ್ಟು ಅಳೋದಿರುತ್ತೆ ಅಷ್ಟು. ನಾನು ಅಂತದ್ರಲ್ಲಿ ಈ ಸಸ್ಯಗಳು ಅನ್ನೋದು ಜೀವ ಇರುವಂತ ಸಜೀವ ವಸ್ತುಗಳು. ಮದುವೆ ಚಪ್ರ ತಂದೆ ಕಾಣಿಸ್ತಂತ ಆ ನಾಗಿ ಅನ್ನೋ ಪಾತ್ರ ಎಷ್ಟು ಆಪ್ತವಾಗುತ್ತೆ ಅಂತಂದ್ರೆ ಸಲ 80% ನಿಮ್ಗೆ ರಿಯಲ್ ಇರುತ್ತೆ, 20% ಇದಿರುತ್ತೆ. ನನಗೆ ಹಿಂದಿನ ಕಥೆಗಳೇ ಜಾಸ್ತಿ ನೆನಪಾಗುತ್ತೆ. ಬೆಂಗಳೂರು ಸ್ಟೈಲಲ್ಲಿ ಆಗಿರ್ಬಹುದು, ಕಣೋ ಮಚ ಈ ತರ ಎಲ್ಲ ಮಾತಾಡೋದು ಅದು ನನಗೆ ತುಂಬಾ ಕೃತಕ ಅನ್ಸುತ್ತೆ. 90% ನನ್ನ ಬಾಲ್ಯನೇ ಅದು. ಆ ಕೋಳಿ ಓಡಿಸ್ಕೊಂಡು ಹೋಗಿ ಅದಕ್ಕೆ ಬಲೆ ಹಾಕಿ ಅದು ಹಿಡಿಯೋದಿದೆಯಲ್ಲ, ಅದು ಸಖತ್ ಮಜಾ ಕೊಡೋದು. ಅದು ಸೆಲ್ಫ್ ಪಬ್ಲಿಷಿಂಗ್ ಅಂತ ಹೋದೆ. ಆ ತೊಂಡೆ ಚಪ್ರದ ಮುಂದಿನ ಭಾಗ ಕೂಡ ನನ್ನ ಒಳಗಡೆ ಡೆವಲಪ್ ಆಗಿದೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ದಿವ್ಯಾ ಭರತ್. ಮದನ ಮೋಹಿನಿ ಎಂದು ಮೋಹಕವಾಗಿ ಜನರ ಮನಸ್ಸನ್ನು ಗೆದ್ದು ಯಶಸ್ಸಿನ ಉತ್ತುಂಗದಲ್ಲಿದ್ದಾಗಲೇ ಪುಸ್ತಕ ಲೋಕಕ್ಕೆ ಕಾಲಿಟ್ಟಿದ್ದಾರೆ ಪ್ರಮೋದ್ ಮರವಂತೆ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಹೇಗಿದ್ದೀರಾ? ಆರಾಮಾಗಿ, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಸರ್, ಪ್ರಮೋದ್ ಮರವಂತೆ ಅಂತಿದೆ. ಪ್ರಮೋದ್ ಯಾರು ಅಂತ ಎಲ್ರಿಗೂ ಗೊತ್ತಿದೆ. ಮರವಂತೆ ಊರಿನ ಬಗ್ಗೆ ತಿಳಿಸ್ಕೊಡಿ. ಸೊ ಮರವಂತೆ ಅನ್ನೋದು ನನ್ನ ಮೂಲ ಊರು. ನಮ್ಮ ಅಜ್ಜ ಅವರೆಲ್ಲ ಹುಟ್ಟಿ ಬೆಳೆದಂಥ ಒಂದು ಊರು. ಕುಂದಾಪುರ ತಾಲೂಕಿನ ಒಂದು 15 ಕಿಲೋಮೀಟರ್ ಅಲ್ಲಿ ಇರುವಂಥ ಒಂದು ಊರು. ಒಂದ್ ಕಡೆ ಅದು ಮರವಂತೆ ಅಂದ್ರೆ ಎಲ್ಲರೂ ಮರವಂತೆ ಬೀಚ್ ಅಂತಾನೆ ಹೇಳ್ತಾರೆ. ಇಲ್ಲೇ ವಿಶ್ವ ಪ್ರಸಿದ್ಧ ಅದು. ಒಂದ್ ಕಡೆ ಬೀಚ್ ಇದೆ, ಇನ್ನೊಂದ್ ಕಡೆ ನದಿ ಇರುವಂತ ಒಂದು ತುಂಬಾ ಅಪರೂಪದ ಜಾಗ, ತುಂಬಾ ಸುಂದರವಾದ ಜಾಗ. ಸೊ ಅದು ನಮ್ಮ ಮೂಲ ಊರು. ಹಾಗಾಗಿ ಅದನ್ನ ನನ್ನ ಹೆಸರು ಜೊತೆ ಸೇರಿಸ್ಕೊಂಡಿದ್ದೀನಿ. ಸರ್, ಈಗ ಅಷ್ಟು ಯಶಸ್ಸಿನ ಉತ್ತುಂಗದಲ್ಲಿದ್ದೀರಾ, 300ಕ್ಕೂ ಹೆಚ್ಚು ಹಾಡುಗಳನ್ನ ಬರೆದಿದ್ದೀರಾ, ಜನರ ಮನಸ್ಸನ್ನ ತುಂಬ ಬೇಗನೆ ಗೆದ್ದಿದ್ದೀರಾ. ಅಂಥದ್ರಲ್ಲಿ ಪುಸ್ತಕ ಲೋಕಕ್ಕೆ ಕಾಲಿಟ್ಟಿದ್ದೀರಾ, ಕಾರಣ? ಪುಸ್ತಕಗಳು ಬಹುಶಃ ನಾನು ಇವಾಗ ಏನ್ ಹೇಳಿದ್ರೆ ಇಷ್ಟೊಂದು ಹಾಡುಗಳನ್ನು ಬರ್ದಿದ್ದೀರಾ ಅಂತ. ಅದಕ್ಕೆ ಮುಖ್ಯ ಕಾರಣ ನಾನು ಓದಿದಂಥ ಪುಸ್ತಕಗಳು ಮತ್ತು ನಾನು ಬದುಕಿ ಬಂದಂಥ ರೀತಿ. ಹಾಗಾಗಿ ಅಂದ್ರೆ ಸಾಹಿತ್ಯ ಇಲ್ಲ ಅಂದ್ರೆ ನಾನು ಸಾಹಿತ್ಯ ಬರೆಯೋದಕ್ಕೆ ಸಾಧ್ಯನೇ ಇರಲಿಲ್ಲ, ನಾನು ಓದಿಲ್ಲ ಅಂದಿದ್ರೆ. ಸೊ ಹಾಗಾಗಿ ಅದು ಈಗ ಅಂದ್ರೆ ನನಗೆ ಈಗ ಬಂದಿದ್ದು ಈಗ ಆಗಿರ್ಬೋದು, ಬಟ್ ನನಗೆ ಅದು ಬರಬೇಕು ಅನ್ನೋ ಆಸೆ ತುಂಬಾ ಸಮಯದಿಂದ ಇತ್ತು ನನಗೆ. ನಾನು ಇಂಜಿನಿಯರಿಂಗ್ ಟೈಮಲ್ಲಿ ನಾನು ಒಂದಿಷ್ಟು ಹನಿಗವನಗಳು ಅದು ಕವಿತೆಗಳನ್ನ ಬರ್ಕೊಂಡು ಅದನ್ನ ಸಿನಿಮಾ ಬರೋಕ್ಕಿಂತ ಮುಂಚೆನೆ, ಯಾಕಂದ್ರೆ ಸಿನಿಮಾ ರಂಗದಲ್ಲಿ ಬೆಳೆಯೋದು ಎಷ್ಟು ಕಷ್ಟ ಎಲ್ಲ ಗೊತ್ತಿತ್ತು ನನಗೆ. ಸೊ ಅದಕ್ಕಿಂತ ಮುಂಚೆನೆ ನಾನು ಒಂದು ಹಾಡು ಬರೆಯೋದಕ್ಕಿಂತ ಮುಂಚೆನೆ ಪುಸ್ತಕ ಆಚೆ ತರಬೇಕು ಅಂತ ಒದ್ದಾಡಿದವನು. ಆ ಒದ್ದಾಟದಲ್ಲಿ ನಾನು ಒಬ್ರು ಪಬ್ಲಿಷರ್ ಕೂಡ ನಾನು ಮೀಟ್ ಮಾಡಿದಾಗ ಅವಾಗ ನಾನು ಕೆಲ್ಸಕ್ಕೆ ಸೇರ್ಕೊಂಡಿರಲಿಲ್ಲ. ಏನೋ ಒಂದು ಸಂಭಾವನೆ ಆದಾಯನೇ ಇರಲಿಲ್ಲ ನನಗೆ. ಅವಾಗ ಅವರು ನನ್ನ ಹನಿಗಳನ್ನು ಓದಿ ಚೆನ್ನಾಗಿದೆ, ಬಟ್ ಇದನ್ನು ಪಬ್ಲಿಷ್ ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ ಓದಲ್ಲ ಇವಾಗ ಯಾರು ಕವಿತೆಗಳನ್ನ, ಹನಿಕವಿತೆಗಳನ್ನ ಅಷ್ಟು ಓದ್ತಾ ಇಲ್ಲ. ಸೊ ನೀವೇ ಇದಕ್ಕೆ ಏನಾದ್ರು ಒಂದು 13-14 ಸಾವಿರ ಏನು ಹೇಳಿದ್ರು, ಇಷ್ಟು ಖರ್ಚಾಗುತ್ತೆ, ನೀವೇ ಅದಕ್ಕೆ ಸ್ಪೆಂಡ್ ಮಾಡೋದಾದ್ರೆ ನನಗೆ ಹೆಲ್ಪ್ ಮಾಡ್ತೀನಿ ನಿಮ್ಗೆ ಅಂತ ಹೇಳಿದ್ರು. ನನ್ನ ಹತ್ರ ಅವಾಗ ಆದಾಯನೇ ಇರಲಿಲ್ಲ. ಸೊ ನಾನು ಇಲ್ಲ ಅಂತ ಅದನ್ನ ಸೈಡ್ಗೆ ಹಾಕ್ಬಿಟ್ಟಿದ್ದೆ. ಅದಾದ್ಮೇಲೆ ನನ್ನ ಕೆಲಸ ಆಗಿರ್ಬೋದು, ಸಿನಿಮಾ ರಂಗದ ಓದಾಟಗಳು ಶುರುವಾಯಿತು, ಅಲ್ಲಿ ಹೋರಾಟಗಳು ಅದೆಲ್ಲ ಆಗ್ತಾ ಇದ್ದಂಗೆ ಬದುಕು ಬ್ಯುಸಿ ಆಗ್ತಾ ಹೋಯ್ತು. ಬಟ್ ಎಲ್ಲೋ ಒಂದ್ ಕಡೆ ನಾನು ಪುಸ್ತಕ ಬರೀಬೇಕಲ್ಲ ಅನ್ನೋದೊಂದು ಇದ್ದೇ ಇತ್ತು. ಹಾಗಾಗಿ ನಾನು ಸಣ್ಣ ಕಥೆ ಅಂತ ಶುರು ಮಾಡಿರೋದು, ಅದು ಕ್ರಮೇಣವಾಗಿ ಒಂದು ಕಾದಂಬರಿಯ ರೂಪ ತಗೊಂಡು ಎಷ್ಟೋ ವರ್ಷಗಳ ಆದ್ಮೇಲೆ ನಾನು ಬರೀಬೇಕು, ಪುಸ್ತಕ ಪಬ್ಲಿಷ್ ಆಗ್ಬೇಕು ಅಂತ ಅನ್ಕೊಂಡು ನಾನೇನು ಪಬ್ಲಿಷರ್ ಮೀಟ್ ಮಾಡಿದ್ದೆ. ಆ ದಿನಕ್ಕೂ ಮತ್ತೆ ಏನ್ ಬುಕ್ ಪಬ್ಲಿಷ್ ಆಯ್ತು ಅಲ್ಲಿಗೂ ಹತ್ತತ್ರ 8-10 ವರ್ಷ ಗ್ಯಾಪ್ ಇದೆ. ಅಷ್ಟು ಸಮಯ ಅದು ನನ್ನೊಳಗೆ ಇದ್ದು ಅದು ಆಚೆ ಬಂತು. ಅದು ನಾನು ಯಾವಾಗ್ಲೂ ಬಿಲೀವ್ ಮಾಡ್ತೀನಿ, ಯಾವ ಟೈಮಲ್ಲಿ ಯಾವ್ದು ಆಗ್ಬೇಕು ಅದು ಆವಾಗ್ಲೇ ಆಗೋದು ಅನ್ನೋ ತರ. ನೀವು ಹೇಳ್ದಾಗೆ ಇಷ್ಟು ವರ್ಷ ಬೇಕಾಯ್ತು ಅಂತ ಅಂದರೆ, ನಮಗೆ ಸಾಹಿತ್ಯವನ್ನು ಕೇಳುವಾಗಲೂ ಅದರಲ್ಲೂ ಒಂದು ಅಕ್ಕರೆ ಇದೆ ನಿಮ್ಮ ಭಾಷೆಯಲ್ಲಿ, ಪುಸ್ತಕವನ್ನು ಓದುವಾಗಲೂ ಆ ಬರವಣಿಗೆಯಲ್ಲಿ ಒಂದು ಅಕ್ಕರೆ ಇದೆ, ಪ್ರೀತಿ ಇದೆ, ಭಾವನೆ ಇದೆ. ಇದು ಹೇಗೆ ಸಾಧ್ಯ ನಿಮಗೆ? ಎಲ್ಲ ಪ್ರತಿಯೊಬ್ಬ ಕವಿ, ಯಾರೇ ಕವಿ ಆಗಿರ್ಬೋದು, ಬರಹಗಾರ ಆಗಿರ್ಬೋದು, ಅವನಿಗೆ ಮೂಲ ಅವನ ಏನೊಂದು ಅವನ ಸಂವೇದನೆಗಳಾಗಿರ್ಬೋದು, ಅವನು ಬಿಹೇವ್ ಮಾಡುವಂಥ ರೀತಿ ಆಗಿರ್ಬೋದು, ಅವನ ಬರವಣಿಗೆ ಎಲ್ಲವೂ ಮೂಲ ಅವನ ಮನೆಯಿಂದ ಶುರುವಾಗುತ್ತೆ. ಮನೆ ನಾವು ತಾಯಿ ಒಲೆ ಮುಂದೆ ತಾಯಿ ಜೊತೆ ಕೂತ್ಕೊಂಡಾಗ ಅವನು ಏನ್ ಮಾತಾಡ್ತಾನೆ, ತಾಯಿ ಏನ್ ಯಾವ ವಿಚಾರಗಳನ್ನ ಹೇಳ್ತಾಳೆ, ಅವನಿಗೆ ತಂದೆ ಏನ್ ವಿಚಾರಗಳನ್ನ ಹೇಳ್ತಾನೆ, ಆಮೇಲೆ ಅಕ್ಕಪಕ್ಕದ ಮನೆಯಲ್ಲಿ ಏನೇನ್ ಮಾತಾಡ್ತಾರೆ, ಊರು ತುಂಬಾ ಮುಖ್ಯ ಅವನಿಗೆ. ಆ ಊರಿನಿಂದ ಶುರುವಾಗುವಂತ ಒಂದು ಇನ್ಫ್ಲುಯೆನ್ಸ್ ಅದು. ಕ್ರಮೇಣವಾಗಿ ಅವನು ಶಾಲೆಗೆ ಹೋಗ್ತಾನೆ, ಶಾಲೆಯಲ್ಲಿ ಶಿಕ್ಷಕರು ಅವರ ಪಾಠಗಳಾಗಿರ್ಬೋದು, ಅವ್ರು ಹೇಳುವಂತ ವಿಚಾರಗಳು, ಅದಾದ್ಮೇಲೆ ಹಾಗೆ 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 ಪುಸ್ತಕಗಳನ್ನ ಯಾವ ಓದೋಕೆ ಶುರು ಮಾಡ್ತಾರೆ, ಅಲ್ಲಿನ ಒಂದಿಷ್ಟು ಪರಿಣಾಮಗಳು ಬೀರ್ತಾ ಹೋಗುತ್ತೆ. ಹೀಗಾಗಿ
ಸೊ ಪ್ರತಿಯೊಂದು ನನ್ಗೂ ಹಾಗೆ ನಾನು ಬೆಳೆದಿದ್ದು ಎಲ್ಲ ಗುಡದವಸಳ್ಳಿ ಅಂತ ಶಿಕಾರಿಪುರ ತಾಲೂಕಲ್ಲಿ ತುಂಬಾ ಒಂದು ಪುಟ್ಟ ಹಳ್ಳಿ ಆದ್ರೂ ಕೂಡ ನನಗೆ ನಮ್ಮ ಮನೆಯಲ್ಲಿ ಸಿಕ್ಕಂತ ಒಂದು ಪ್ರೀತಿ, ಒಂದು ಸಂಸ್ಕಾರ ಆಗಿರ್ಬೋದು, ನಾನು ಬೆಳೆದು ಬಂದಂತ ರೀತಿ, ಅದ್ರ ಜೊತೆಗೆ ನನ್ನ ಶಾಲೆಗಳು, ಕನ್ನಡ ಶಾಲೆಯಲ್ಲಿ ಓದಿದ್ದು ನಾನು ಜಾಸ್ತಿ. ಅದಾದ್ಮೇಲೆ ನಾನು ನವೋದಯ ಅಂತ ರೆಸಿಡೆನ್ಷಿಯಲ್ ಸ್ಕೂಲಿಗೆ ಹೋಗ್ತೀನಿ, ಅಲ್ಲಿ ನನ್ನ ಸ್ನೇಹಿತರ ಜೊತೆ ಜಾಸ್ತಿ ಬೆಳೆದಿದ್ದು. ಎಲ್ಲ ಕಡೆ ಜಾಸ್ತಿ ಪ್ರೀತಿಯಿಂದ ಎಲ್ಲರ ಜೊತೆ ಬೆಳೆದಿದ್ದು ನಾನು. ಜಾಸ್ತಿ ಕಾಂಕ್ರೀಟ್ ಇದ್ರಲ್ಲಿ ಇರ್ಲಿಲ್ಲ, ಎಲ್ಲ ಕಡೆ ಹೆಸರು ಮತ್ತೆ ಸುತ್ತಮುತ್ತ ಸ್ನೇಹಿತರು. ಹಾಗಾಗಿ ಆ ಪ್ರೀತಿ ಎಲ್ಲೋ ಒಂದ್ ಕಡೆ ಪ್ರೀತಿ ಕೊಡೋದು, ಪ್ರೀತಿಯನ್ನ ಪಡೆಯುವುದು ಒಂದು ಏನ್ ಪ್ರೋಸೆಸ್ ಇದೆ ಅದು ಚೆನ್ನಾಗಾಯ್ತು. ಹಾಗಾಗಿ ನಮ್ಗೆ ಅದು ನಮ್ಮ ಬರವಣಿಗೆಗಳಲ್ಲಿ, ಹಾಡುಗಳಲ್ಲಾಗಿರ್ಬೋದು ಅಥವಾ ಕಾದಂಬರಿಯಲ್ಲಾಗಿರ್ಬೋದು ಅದು ಚೆನ್ನಾಗಿ ಅದು ಪ್ರತಿಫಲಿಸ್ತು ಅಂತ ಹೇಳ್ಬೋದು. ಪುಸ್ತಕವನ್ನು ಬರೆಯುವಾಗ ಶೀರ್ಷಿಕೆ ತುಂಬಾ ಪ್ರಾಧಾನ್ಯತೆ ಪಡ್ಕೊಳ್ಳುತ್ತೆ. ಹೌದು. ತೊಂಡೆ ಚಪ್ಪರ ಅನ್ನೋ ಶೀರ್ಷಿಕೆ ಹುಟ್ಟಿದ್ದಕ್ಕೆ ಕಾರಣ ಸರ್? ಸೊ ನೀವು ಕಾದಂಬರಿ ಓದಿದ್ರಿಂದ ನಿಮ್ಗೆ ಗೊತ್ತಾ, ತೊಂಡೆ ಚಪ್ಪರದ ಈ ಸುತ್ತಮುತ್ತ ಇದು ನಡೆಯುತ್ತೆ. ಮತ್ತೆ ನಾನ್ ತುಂಬಾ ಕ್ಯಾರೆಕ್ಟರ್ಗಳನ್ನ ನನ್ನ ಗುಡದವಸಳ್ಳಿ ನೋಡಿದಾಗ, ಎಸ್ಪೆಷಲಿ ಲೇಡೀಸ್ ಹೆಂಗೆ ಅಂದ್ರೆ ಅಲ್ಲಿ ಹೂವಿನ ಗಿಡಗಳನ್ನಾಗಿರ್ಬಹುದು ಅಥವಾ ಅವ್ರ ಮಕ್ಕಳಷ್ಟೇ ಅದನ್ನ ಕೇರ್ಫುಲ್ ಆಗಿ ಇದು ಮಾಡ್ತಾರೆ. ಯಾವ್ದೋ ಒಂದು ಆಡು, ಕುರಿ ಅಥವಾ ದನ ಯಾವ್ದಾದ್ರು ಒಂದು ಅದನ್ನ ತಿನ್ಕೊಂಡು ಹೋಯ್ತು ಅಂದ್ರೆ ಅವ್ರು ಇನ್ನೂ ಊಟ ಬಿಟ್ಟು ಅಳೋದು ಇರುತ್ತೆ. ಅಷ್ಟು ಜತನದಿಂದ ಕಾಪಾಡ್ಕೊಂಡ್ ಬಂದಿರ್ತೀನಿ, ಅದನ್ನ ಜೋಪಾನ ಮಾಡಿರ್ತಾರೆ. ಅದನ್ನ ಹಿಂಗಾಯ್ತಲ್ಲ ಅನ್ನೋದೊಂದು ಹೂ ಯಾರೋ ಒಬ್ರು ಕಿತ್ಕೊಂಡು ಹೋದ್ರೆ. ಸೊ ಅದು ಮತ್ತೆ ಒಂದು ಪಾತ್ರದ ಮಧ್ಯೆ ಇರುವಂತ ಒಂದು ಬಾಂಡಿಂಗ್ ಇದೆ, ಎಮೋಷನ್. ನಮ್ಮ ಫೋನ್ ಆಗಿರ್ಬೋದು, ಬೈಕ್ ಆಗಿರ್ಬಹುದು, ನಮ್ಮ ತುಂಬಾ ನಿರ್ಜೀವ ವಸ್ತುಗಳ ಜೊತೆಗೂ ಒಂದು ಭಾವನೆಗಳನ್ನು ಬೆಳೆಸ್ಕೊಂಡಿರ್ತೀವಿ, ಒಂದು ಅಟ್ಯಾಚ್ಮೆಂಟ್ ಇರುತ್ತೆ. ಅಂಥದ್ರಲ್ಲಿ ಈ ಸಸ್ಯಗಳು ಅನ್ನೋದು ಜೀವ ಇರುವಂತ ಸಜೀವ ವಸ್ತುಗಳು. ಸೊ ಅವುಗಳ ಜೊತೆ ಆ ಬಾಂಡಿಂಗ್ ಇದೆಯಲ್ಲ, ಅದು ನಾನು ಹಳ್ಳಿಯಲ್ಲಿ ತುಂಬಾ ಅಬ್ಸರ್ವ್ ಮಾಡಿದ್ದೆ. ಮತ್ತೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಒಂದು ಹೂವಿನ ಗಿಡ ತಗೊಂಡೋಗಿ ಅಲ್ಲಿ ಯಾವ್ದೋ ಚೆನ್ನಾಗಿದೆ ಅಂದ್ರೆ ಅದನ್ನ ತಗೊಂಡೋಗಿ ನಮ್ಮ ಮನೆಗೆ ಇಟ್ಕೊಳ್ಳೋದಾಗಿರ್ಬೋದು, ಅದ್ರ ಬಗ್ಗೆ ಮಾತಾಡೋದವರು, ಗಿಡ ಹೆಂಗಿದೆ ಈಗ ಅನ್ನೋ ತರ ಮಾತಾಡೋದು. ಇಲ್ಲಿವರೆಗೆ ಅಂದ್ರೆ ನಮ್ಮ ಮರವಂತೆ, ಕುಂದಾಪುರ ಅಲ್ಲಿನ ಓಡಾಟದಲ್ಲಿ ನಮ್ಮ ತಂದೆ ಯಾವಾಗಾದ್ರೂ ಮರವಂತೆಗೆ ಬಂದ ಯಾವ್ದೋ ಒಂದು ಗಿಡ ಚೆನ್ನಾಗಿದೆ ಅಂದ್ರೆ ಅದನ್ನ ತಗೊಂಡೋಗಿ ಅಲ್ಲಿ ಗುಡ್ದಸಳ್ಳಿಯಲ್ಲಿ ನೋಡೋರು. ಇಲ್ಲಿಗೆ ಯಾರು ಬಂದ್ರೆ ಚೆನ್ನಾಗಿದೆ ಗಿಡ ಅಂದ್ರೆ ಅಲ್ಲಿ ಹೋಗಿ ಅದನ್ನ ಇದು ಮಾಡೋರು. ಸೊ ಈ ತರ ಆ ಸಸ್ಯಗಳ ಜೊತೆ ಇರುವಂತ ಒಂದು ಬಾಂಧವ್ಯ ನಾನು ನೋಡಿದ್ದೆ. ಹಾಗಾಗಿ ಅದು ತೊಂಡೆ ಚಪ್ಪರ ಅನ್ನೋದಿದೆಯಲ್ಲ, ಅದು ತುಂಬಾ ಅದು ಏನು ಹಂಗೆ ಅಂದ್ರೆ ಅಡುಗೆಗೆ ತರಕಾರಿ ತೊಂಡೆಕಾಯಿ ಬೇಕು ಅಂತ ಅದನ್ನ ಇದು ಮಾಡಿದ್ರು ಕೂಡ ಅದು ಬೆಳೆಯುವಂತ ಪ್ರೋಸೆಸ್ ಇದೆಯಲ್ಲ, ಅದು ಸಣ್ಣ ಮೊಳಕೆ ಹೊಡೆದು ಅದು ಸಣ್ಣ ಬಳ್ಳಿ ಆಗ್ತಿದಂಗೆ ಅದಕ್ಕೊಂದು ಆಧಾರ ಕೊಟ್ಟು ಕೋಲ್ ಕೊಟ್ಟು ನಿಲ್ಲಿಸ್ತಾರೆ. ಆಮೇಲೆ ಅದಕ್ಕೊಂದು ಚಪ್ರ ಕಟ್ಬಿಟ್ಟು ಅದು ಹಿಂದ್ಗಡೆ ನೋಡಿದ್ರೆ ಒಳ್ಳೆ ಮದುವೆ ಚಪ್ರ ತನ ಕಾಣಿಸ್ತಂತ. ಸೊ ಅದು ಮತ್ತೆ ನಾಗಿ ಅನ್ನೋ ಕ್ಯಾರೆಕ್ಟರ್ ಜೊತೆ ಇರುವಂತ ಒಂದು ಸಂಬಂಧ ಏನಿದೆ ಅವ್ರಿಗೆ. ಯಾಕಂದ್ರೆ ನಾಗಿ ಅನ್ನೋ ಕ್ಯಾರೆಕ್ಟರ್ ಒಂದು ಇದರಲ್ಲಿ ಒಂದೇ ಆಗ್ಬಿಡ್ತಾರೆ. ಆ ಟೈಮಲ್ಲಿ ಅವಳಿಗೆ ಸಸ್ಯಗಳಾಗಿರ್ಬೋದು, ಈ ತೊಂಡೆ ಚಪ್ರ, ಈ ತರದ್ದು ವಿಚಾರಗಳು ಅವಳ ಕುಟುಂಬದ ಒಂದು ಭಾಗ ಆಗಿರುತ್ತೆ. ಹಾಗಾಗಿ ಅದರ ಜೊತೆ ಇರುವಂತ ಒಂದು ಸಂಬಂಧ ಮೇಜರ್. ನಾನು ಫಸ್ಟ್ ಆಕ್ಚುಲಿ ಇದಕ್ಕೆ ಅಕ್ಕಿ ಹಪ್ಪಳ ಅಂತ ಇಟ್ಟಿದೆ. ಬಟ್ ಅದಾದ್ಮೇಲೆ ನಾನು ಮತ್ತೆ ಟೈಟಲ್ ಬಗ್ಗೆ ನಮ್ಮ ಸಸಿ ಪ್ರಕಾಶನದ ಅವರು ಜಯರಾಮಾಚಾರ್ಯ ಮತ್ತೆ ಸಾತ್ವಿಕ್ ಅವರೆಲ್ಲ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಿದಾಗ ನನಗೆ ಇದೊಂದು ಟೈಟ್ಲ್ ಇದಿತ್ತು ತಲೆಯಲ್ಲಿ. ಸೊ ಮೂಲ ಇದರಿಂದ ನಡೆಯೋದ್ರಿಂದ ಮತ್ತೆ ಎಂಡಲ್ಲಿ ಗೊತ್ತಾಗುತ್ತೆ ನಿಮ್ಗೆ ರೌಂಡ್ ಆಫ್ ಅದು ಮೆಟಾಫರಿಕಲಿ ಏನಂತ ಒಂದು ಗೊತ್ತಾಗುತ್ತೆ. ಸೊ ಹಾಗಾಗಿ ತೊಂಡೆ ಚಪ್ರ ತುಂಬಾ ಸೂಕ್ತ ಅನಿಸ್ತು, ಹಾಗಾಗಿ ಅದನ್ನೇ ಇಟ್ಟೆ ನಾನು. ನೀವೀಗ ಒಂದು ಶೀರ್ಷಿಕೆಯನ್ನು ಹೇಳ್ತಾ ನಮಗೆ ನಾಗಿ ಅನ್ನೋ ಪಾತ್ರದ ಮೂಲಕ ಹೇಳಿದ್ರಿ. ನಮಗೂ ಅಷ್ಟೇ, ನಾನು ಓದುವಾಗಲೂ ಆ ನಾಗಿ ಅನ್ನೋ ಪಾತ್ರ ಎಷ್ಟು ಆಪ್ತವಾಗುತ್ತೆ ಅಂತಂದರೆ, ನಾನು ಅಲ್ಲಿದ್ದಿದ್ರೆ, ನಾನು ನಾಗಿ ಆಗಿದ್ರೆ ಅನ್ನೋ ಒಂದು ಭಾವನೆಗಳು ಮೂಡ್ತಾ ಹೋಗುತ್ತೆ. ಅಂದರೆ ನಾಗಿ ಒಂದು ಏಕಾಂಗಿ ಜೀವನ, ಅದ್ರ ಹೋರಾಟ. ಅಂದರೆ ನೀವು ಆ ಪಾತ್ರವನ್ನು ಸೃಷ್ಟಿ ಮಾಡಿದ್ದ ಅಥವಾ ನೈಜವಾದ ಯಾವುದಾದ್ರು ಒಂದು ಪಾತ್ರವನ್ನು ತೆಗೆದುಕೊಂಡು ಬರೆದಿದ್ದ ಸರ್ ನೀವು? ಸೊ ಪ್ರತಿಯೊಂದು ಕೃತಿ, ಸಿನಿಮಾ ಆಗಿರ್ಬೋದು ಅಥವಾ ಕಥೆ ಆಗಿರ್ಬೋದು, ಏನೇ ಆದ್ರೂ ಕೂಡ ಒಬ್ಬ ಕವಿ ವಿಶೇಷವಾಗಿ ಹಳ್ಳಿಯವನು ಅಂತ ಆದಾಗ ಬಹುತೇಕ ಕಥೆಗಳು, ಬಹುತೇಕ ಸಿನಿಮಾಗಳ ಕಥೆಗಳಾಗಿರ್ಬೋದು, ಒಂದು 20% ಎಲ್ಲೋ ಅವ್ರು ಇನ್ಫ್ಲುಯೆನ್ಸ್ ಆಗೇ ಇರ್ತಾರೆ ನೈಜ ಘಟನೆಗಳಿಂದ. ಇನ್ನೊಂದು 80% ಅವರ ಒಂದು ಕಲ್ಪನೆ ಆಗಿರ್ಬೋದು. ಅಥವಾ ಕೆಲವೊಂದು ಸಲ 80% ನಿಮ್ಗೆ ರಿಯಲ್ ಇರುತ್ತೆ, 20% ಇದಿರುತ್ತೆ. ಕೆಲವೊಂದು ತುಂಬಾ ರೇರ್ ಕೇಸಲ್ಲಿ 100% ಕಾಲ್ಪನಿಕ ಇರ್ಬೋದು. ಸೊ ಇದರಲ್ಲೂ ಕೂಡ ಒಂದಿಷ್ಟು ಪಾತ್ರಗಳಾಗಿರ್ಬೋದು, ಒಂದಿಷ್ಟು ಘಟನೆಗಳು, ನಾನು ರಿಯಲ್ ಆಗಿ ನೋಡಿರುವಂತ ಘಟನೆಗಳು, ಯಾವುದು ಒಂದೇ ಘಟನೆ ಅಂತಲ್ಲ, ಅಲ್ಲಿ ಚೂರು ಇಲ್ಲಿ ಚೂರು ಈ ತರದ್, ಮತ್ತೆ ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಇಂಥದ್ದೆಲ್ಲ ಸಮೀಕರಣ ಆಗಿ ನನಗೆ ಗೊತ್ತಿಲ್ಲದೆ ಒಂದು ಕತೆ ರೆಡಿ ಆಗಿದ್ದದು. ಹಾಗಾಗಿ ಎರಡೂ ಇದೆ ಅಂತ ಹೇಳ್ಬೋದು. ಇಲ್ಲ ಒಂದು 20-30% ನೈಜತೆ ಇದ್ರೆ ನಾನೊಂದು 80%, ಇನ್ನೊಂದು 40% ನಾನು ನನ್ನ ಜೀವನ ಅಥವಾ ಬೇರೆ ಬೇರೆ ಜೀವನದಿಂದ ಒಂದೊಂದು ಚೂರು ಎತ್ಕೊಂಡು ಇದು ಮಾಡಿದ್ದೀನಿ. ಆಮೇಲೆ ಒಂದು 30% ಈ ತರ ಎಲ್ಲ ಅದು ಕಾಲ್ಪನಿಕನೂ ಆಗಿದೆ.
ಅಂದರೆ ಸರ್ ಇದು ಒಂದು 90ರ ದಶಕದಲ್ಲಿ ನಡೆಯುವಂಥ ಕತೆ. ಅಂದರೆ ಯಾವಾಗಲೂ ಎಲ್ರಿಗೂ ಅಷ್ಟೇ, ನಮ್ಮ ಜನ್ರೇಷನಲ್ಲಿ ಇರೋರು ಕೂಡ ನಾವಿನ್ನೂ 90ಸಲ್ಲೇ ಸ್ಟಕ್ ಆಗಿದ್ವಿ. ಅಂದರೆ ಅದೊಂದು ಅದ್ಭುತವಾದ ಕ್ಷಣಗಳು, ಆ ಒಂದು ಬಾಲ್ಯ ಆಗಿರ್ಬೋದು, ನಮ್ಮ ಶಾಲಾ ದಿನಗಳಾಗಿರ್ಬೋದು ಎಲ್ಲ. ನಮಗೆ ಪುಸ್ತಕ ಓದುವಾಗಲೂ ನಮ್ಗೆ ಅನಿಸುತ್ತೆ, ಛೇ ನಾವು ಇನ್ನೂ ಅಲ್ಲೇ ಇರಬೇಕಿತ್ತಲ್ವಾ ಅಂತ. ಅಷ್ಟು ಚೆನ್ನಾಗಿದೆ ಆ ಪುಸ್ತಕದಲ್ಲಿ. ಎಷ್ಟೋ ಒಂದು ಬಾಲ್ಯದ ದಿನಗಳನ್ನ ಕೂಡ ಕಟ್ಕೊಟ್ಟಿದ್ದೀರ. ಅಂದರೆ ಕುಂದಾಪುರದ ಕರಾವಳಿ ಭಾಷೆ ಮತ್ತು ಇನ್ನೊಂದು ಸೊಗಡಿನ ಭಾಷೆ. ನೀವು 90ರ ದಶಕವನ್ನೇ ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ? ಸೊ 90ರ ದಶಕ ಯಾಕೆ ಅಂದ್ರೆ ನನ್ನ ಬಾಲ್ಯದ ದಿನಗಳನ್ನ ನಾನು ಅದೇ ಟೈಮಲ್ಲಿ ಕಳೆದಿರೋದ್ರಿಂದ ನನಗೆ ಈಗಲೂ ನನಗೆ ಕತೆ ಬರಿಬೇಕು ಅಂತ ಕೂತ್ರೆ ನನಗೆ ಹಿಂದಿನ ಕತೆಗಳೇ ಜಾಸ್ತಿ ನೆನಪಾಗುತ್ತೆ. ಯಾಕಂದ್ರೆ ನಾನು ಆ ಬದುಕನ್ನು ಅಷ್ಟು ಜೀವಿಸ್ಬಿಟ್ಟಿದ್ದೀನಿ. ಅವಾಗೆಲ್ಲ ಅದು ಏನೂ ಇಲ್ಲ, ಬಟ್ ಎಲ್ಲವೂ ಇದೆ ಅನ್ನೋ ಥರದ ಒಂದು ಬದುಕು ಅದು. ಸೊ ನನಗೆ ನೀವು ಯಾರೇ ಆಗಲಿ, ಈಗ ನೀವು ಅಥವಾ ಸ್ನೇಹಿತರು ಯಾರು ಸಿಕ್ಕಾಗ ನೀವು ಇವತ್ತೇನಾಯ್ತು ನಿನ್ನೆ ಏನಾಯ್ತು ನಾಳೆ ಬಗ್ಗೆ ಮಾತಾಡೋಕ್ಕಿಂತ ನೀವು ನಿಮ್ಮ ಕಾಲೇಜ್ ದಿನಗಳ ಬಗ್ಗೆ ಮಾತಾಡ್ತೀರಾ. ಆ ದಿನಗಳ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮ್ಗೆ ಏನೋ ಒಂದು ಖುಷಿ ಸಿಗುತ್ತೆ, ಒಂದೊಂದು ಒಳ್ಳೆ ವಿಚಾರ ಅತ್ತಿದ್ದು ಕೂಡ ಕೆಲವೊಂದ್ಸತಿ ನಿಮ್ಗೆ ಹಿಂಗೆ ಆಗ್ಬಿಟ್ಟಿತ್ತಲ್ವಾ ಅನ್ನೋದು. ಸೊ ಅದು ಯಾವಾಗ್ಲೂ ನಮ್ಮೊಳಗಡೆ ಒಂದು ಖುಷಿ ಕೊಡುವಂತ ವಿಚಾರ. ಮತ್ತೆ ಏನಾಗುತ್ತೆ ಅಂದ್ರೆ ಯಾವಾಗ ನಾವು ಆ ಕಾಲಘಟ್ಟದ ಏನ್ ಬರಿತಾ ಹೋಗ್ತೀವಿ ಅದೊಂದು ಡಾಕ್ಯುಮೆಂಟ್ ಆಗ್ತಾ ಹೋಗುತ್ತೆ ಅಂತ. ಸೊ ಗೊತ್ತಿಲ್ಲ ನನ್ನ ಬದುಕಿನ ಕೆಲವೊಂದು ವಿಚಾರಗಳು ಇದ್ರಲ್ಲಿ ಆಗಿರೋದ್ರಿಂದ ಒಂದು ಡಾಕ್ಯುಮೆಂಟ್ ತರ. ಅಥವಾ ಮತ್ತೆ ಓದುಗರು ಅಷ್ಟೇ, ನಮ್ಗೆ 90s 80s ಓದುಗರು ಜಾಸ್ತಿ ಇರೋದ್ರಿಂದ ಅವರಿಗೂ ಬೇಗ ಕನೆಕ್ಟ್ ಆಗುತ್ತೆ ಅನ್ನೋದೊಂದು ಉದ್ದೇಶ. ಮತ್ತೆ ನಾನು ಆವಾಗಲೇ ಹೇಳಿದಂಗೆ ಸಂಪೂರ್ಣವಾಗಿ ಜೀವಿಸಿದ್ದೀನಿ ಆ ಒಂದು ಇದನ್ನ ಬಾಲ್ಯವನ್ನ. ಹಾಗಾಗಿ ಅದನ್ನ ನನಗೆ ಬರೆಯೋದು ತುಂಬಾ ಸುಲಭ ಮತ್ತೆ ತುಂಬಾ ಆಪ್ತ ಅನಿಸ್ತು. ಹಾಗಾಗಿ ನಾನು ಅದನ್ನ ಆಯ್ಕೆ ಮಾಡ್ಕೊಂಡೆ. ಸರ್, ಇವಾಗ ಏನಂತ ಅಂದ್ರೆ ನೀವು ಉತ್ತುಂಗದಲ್ಲಿದ್ದೀರಾ ಸಾಹಿತ್ಯ ಕ್ಷೇತ್ರದಲ್ಲಿ. ಅಂದರೆ ನಿಮ್ಮ ಒಂದು ಹಾಡು ಎಲ್ಲ ನಾರ್ತ್ ಕರ್ನಾಟಕ ಅಂತ ಅಲ್ಲ, ಅಥವಾ ನಮ್ಮ ಬೆಂಗಳೂರು ಅಂತ ಅಲ್ಲ, ಮಂಡ್ಯ ಅಂತಲ್ಲ, ಎಲ್ರಿಗೂ ಬೇಗ ಹೋಗಿ ತಲುಪ್ತಾ ಇದೆ ಹಾಡನ್ನು, ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಅಂಥದ್ರಲ್ಲಿ ನೀವು ಈ ಒಂದು ಕಾದಂಬರಿಯನ್ನು ಬರೆಯುವಾಗ ತೊಂಡೆ ಚಪ್ರವನ್ನು ನೀವು ಸ್ಥಳೀಯ ಭಾಷೆಗೆ ತುಂಬ ಹೊತ್ತು ಕೊಟ್ಟು ಬರೆದಿದ್ದೀರಾ. ಅಂದರೆ ಕರಾವಳಿ ಭಾಷೆ ಇರ್ಬೋದು ಅಥವಾ ಶಿಕಾರಿಪುರದ ಭಾಷೆ ಇರ್ಬೋದು. ಯಾಕೆ ಆಯ್ಕೆ ಮಾಡ್ಕೊಂಡಿದ್ದು? ಅಂದರೆ ನೀವು ಒಂದು ಸರಳ ಕನ್ನಡದಲ್ಲೇ ಬರಿಬಹುದಿತ್ತಲ್ಲ? ನನಗೆ ಮುಖ್ಯವಾಗಿ ಇದಿದ್ದು ನೈಜವಾಗಿರ್ಬೇಕು ಅನ್ನೋದು. ಮತ್ತೆ ಸಂಭಾಷಣೆ ಅಂದ್ರೆ ಕನ್ನಡನೇ ಆಗಿರೋದ್ರಿಂದ ಈಗ ನಾವು ಈಗ ಯಾರೋ ಮಂಗಳೂರು ಭಾಷೆಯಲ್ಲಿ ಬರಿಬೇಕಾದ್ರೆ ಅವ್ರು ಮಂಗಳೂರು ಬರದೆ ಸ್ವಚ್ಛ ಕನ್ನಡದಲ್ಲೇ ಬರ್ತಾರೆ, ಮಂಡ್ಯದಲ್ಲಿ ಬರಿಬೇಕಾದ್ರೆ ಅವ್ರು ಸ್ವಚ್ಛ ಕನ್ನಡದಲ್ಲೇ ಬರ್ತಾರೆ. ಎಲ್ಲರೂ ಸ್ವಚ್ಛ ಕನ್ನಡದಲ್ಲಿ ಬರೆಯಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಆ ಭಾಷೆಗಳು ಸಾಹಿತ್ಯದಲ್ಲಿ ಪುಸ್ತಕಗಳಲ್ಲಿ ಎಲ್ಲೂ ಉಳಿಯೋದೇ ಇಲ್ಲ. ನಾಳೆ ದಿನ ಎಲ್ಲಾದ್ರೂ ನಾವು ಕಡಿಮೆ ಮಾತಾಡೋದೆಲ್ಲ ಕಡಿಮೆ ಆಯ್ತು ಅಂತ ಸ್ವಲ್ಪ ಕಡಿಮೆ ಆಯ್ತು ಅಂದ್ರೂ ಕೂಡ, ಅಥವಾ ಕೆಲವೊಂದು ಶಬ್ದಗಳು ನಶಿಸಿ ಹೋದ್ರು ಕೂಡ ಎಲ್ಲೋ ಪುಸ್ತಕಗಳಲ್ಲಿ ಅವು ಜೀವಂತವಾಗಿರ್ಬೇಕು ಅನ್ನೋದೊಂದು ಇರುತ್ತೆ. ಮತ್ತೆ ಮೂಲ ಕಾರಣನೇ ನೈಜತೆ ಬೇಕು ಅಂತ. ಯಾಕಂದ್ರೆ ನನಗೆ ಬರ್ದವ್ರು ನಾನು ಮತ್ತೆ ಓದ್ಬೇಕಾದ್ರೆ ಅವ್ರು ಬೆಂಗಳೂರು ಕನ್ನಡ, ಯಾಕಂದ್ರೆ ನನ್ಗೆ ಆ ಪಾತ್ರಗಳನ್ನೆಲ್ಲ ನಾನು ಕಲ್ಪನೆ ಮಾಡ್ಕೊಂಡ್ರೆ 90s ಮತ್ತೆ ನಮ್ಮ ಊರಿನ ಪಾತ್ರಗಳು. ಆ ಪಾತ್ರಗಳೆಲ್ಲೋ ನೀವು ಬೆಂಗಳೂರು ಸ್ಟೈಲಲ್ಲಿ ಆಗಿರ್ಬಹುದು, ಕಣೋ ಮಚ್ಚ ಈ ತರ ಎಲ್ಲ ಮಾತಾಡೋದು ಅದು ನನಗೆ ತುಂಬಾ ಕೃತಕ ಅನ್ಸುತ್ತೆ. ಹಾಗಾಗಿ ನನ್ನ ಪ್ರಕಾರ ಬಹುತೇಕರು ಅದು ಬರೆಯೋದೇ ಇದ್ರಲ್ಲಿ. ಮತ್ತೆ ಇವನ್ ಬೈಗುಳಗಳು ಕೂಡ ಅದ್ ನಾನು ತುಂಬಾ ಮಾಡಿದೆ, ಬೈಗುಳಗಳನ್ನ ಜಾಸ್ತಿ ಹಾಕೋದ್ ಬೇಡ ಅಂತ. ಬಟ್ ಅದು ಆ ಪಾತ್ರಗಳು ಹಂಗಿಲ್ಲ, ಆ ಪಾತ್ರಗಳ ಹಂಗ ಮಾತಾಡ್ಲೇಬೇಕು ಅದು. ಹಂಗಾಗಿ ಅದು ಎಲ್ಲ ನೈಜವಾಗಿ ಬರ್ಲಿ ಅನ್ನೋ ಉದ್ದೇಶಕ್ಕೆ ಆ ಭಾಷೆಯನ್ನೇ ಒಂದು ಬಳಸಿದ್ ನಾನು. ಅಂದ್ರೆ ಈಗ ನಮ್ಮ ಕಡೆ ಹಳ್ಳಿ ಕಡೆ ಆಗಿರ್ಬೋದು, ಒಂದು ಮದುವೆ ಅಂದ್ರೆ ಚಪ್ಪರ ಹಾಕ್ತಾರೆ. ಆ ಚಪ್ಪರ ಹಾಕೋದು ಒಂದ್ 2-3 ದಿನಕ್ಕೆ ಮುಂಚೆ ಅಂದ್ರೆ ನಮ್ಮ ಮಕ್ಳಿಗೆ ಎಲ್ಲರೂ ನಮ್ಮ ಬಾಲ್ಯದಲ್ಲಿ ಅದನ್ನ ನೋಡೋದೇ ಒಂದು ಖುಷಿ. ಅಲ್ಲಿ ಹೋಗೋದು, ನಿಂತ್ಕೊಳ್ಳೋದು, ಆ ಚಪ್ಪರ ಹೇಗೆ ಕಟ್ತಾರೆ, ಅದನ್ನ ಹೇಗೆ ಅಲಂಕಾರ ಮಾಡ್ತಾರೆ. ನಿಮ್ಮ ತೊಂಡೆ ಚಪ್ರ ಪುಸ್ತಕವನ್ನು ಓದ್ತಾ ಇದ್ರೆ ಬಾಲ್ಯದ ದಿನಗಳನ್ನ ನೋಡೋದೊಂದು ಖುಷಿ ಅನ್ಸುತ್ತೆ. ಅಂದ್ರೆ ಅಷ್ಟು ಗೆಳೆಯರಿದ್ದಾರೆ, ಬಾಲ್ಯದ ದಿನಗಳಿದೆ. ನಿಮಗೆ ಆಪ್ತವಾದ ಒಂದು ಪಾತ್ರ ಯಾವುದು? ನನಗೆ ಗುಂಡನ ಪಾತ್ರನೇ. ಯಾಕಂದ್ರೆ ಗುಂಡನ ಪಾತ್ರದ ಬಹುತೇಕ ಒಂದು 90% ನನ್ನ ಬಾಲ್ಯನೇ ಅದು. ಅವನು ಟಿವಿ ನೋಡಕ್ ಹೋಗೋದಾಗಿರ್ಬಹುದು, ಗೋಲಿ ಬುಗುರಿ ಆಡೋದಾಗಿರ್ಬಹುದು. ಸೊ ಈ ತರ ನನ್ನ ಮತ್ತು ನನ್ನ ಸ್ನೇಹಿತರ ಪಾತ್ರಗಳೆಲ್ಲ ಒಂದಿಷ್ಟು ಸೇರಿ ಗುಂಡನ ಪಾತ್ರ ಆಗಿದೆ. ಬಟ್ ನನ್ನ ಭಾಗ ಜಾಸ್ತಿ ಇದೆ ಅದರಲ್ಲಿ. ಸೊ ಹಾಗಾಗಿ ನನಗೆ ಗುಂಡನ ಪಾತ್ರ ತುಂಬಾ ಇಷ್ಟ. ನಾನು ಅದು ಅಂದ್ರೆ ಆ ಗುಂಡನ ಪಾತ್ರದ ಬಗ್ಗೆ ಏನೇ ಬರಿಬೇಕಾದ್ರೂ ಅಷ್ಟೇ ಇದು ಲಿಟ್ರಲಿ ನಾನೇ ಅನ್ಕೊಂಡು ತರ ಬರ್ದಿದ್ದು. ಹಂಗಾಗಿ ನನಗೆ ಅದು ತುಂಬಾ ಆಪ್ತ. ಮತ್ತೆ ಒಂದಷ್ಟು ಗೆಳೆಯರು ಕೂಡ ಇದ್ದಾರೆ. ಅದರಲ್ಲಿ ನಿಮ್ಮ ಒಂದು ಅಂದ್ರೆ ನಿಮ್ಮ ಜೀವನದಲ್ಲಿ ಇರೋ ಆಪ್ತ ಗೆಳೆಯ ಅಲ್ಲಿ ಪಾತ್ರವಾಗಿದ್ದಾರೆ ಅಂದ್ರೆ ಯಾರಾದ್ರೂ ಇದ್ದಾರೆ? ಅಂದ್ರೆ ಅದೇ ಹೆಸರುಗಳನ್ನ ಇಟ್ಟಿಲ್ಲ ನನಗೆ. ಬಟ್ ನನ್ನ ಸ್ನೇಹಿತರು ಒಂದಿಷ್ಟು ಏನ್ ಹೇಗೆ ಇರ್ತಿದ್ರು ಆ ತರದ ಒಂದಿಷ್ಟು, ಈಗ ಅವ್ರು ಬುಗುರಿ ಆಡೋದಾಗಿರ್ಬಹುದು, ಮತ್ತೆ ಕೋಳಿ ಹಿಡಿಯೋ ಪ್ರೋಸೆಸ್ ಇದೆ, ಅದು ನಮ್ಗೆ ತುಂಬಾ ಎಲ್ಲೋ ಒಂದು ಯುದ್ಧಕ್ಕೆ ಹೊಟ್ಟಿದೀವಿ ಅನ್ನೋ ತರ. ಯಾರ್ದೋ ಒಬ್ಬರು ಕೋಳಿ ತಪ್ಸ್ಕೊಂಡು ಹೋಗಿ ಕೋಳಿ ಹಿಡಿಬೇಕು ಅಂದ್ರೆ ಎಲ್ಲೇ ಇದ್ರು ಏನೇ ಆಟ ಆಡ್ತಿದ್ರು ಊಟ ಮಾಡ್ತಿದ್ರು ಹೋಗ್ಬಿಡ್ತಿದ್ರು. ನಮ್ಗೆ ಆ ಕೋಳಿ ಓಡಿಸ್ಕೊಂಡು ಹೋಗಿ ಅದಕ್ಕೆ ಬಲೆ ಹಾಕಿ ಅದನ್ನ ಹಿಡಿಯೋದಿದೆಯಲ್ಲ, ಅದು ಸಖತ್ ಮಜಾ ಕೊಡೋದು. ಅದು ನಾವು ಸಿನಿಮಾದಲ್ಲೆಲ್ಲ ಪೊಲೀಸ್ ಹೆಂಗ್ ಕಂಡು ಹಿಡಿತಾರೆ ಆ ತರದೊಂದು ಮಜಾ ಕೊಡೋದು ನಮ್ಗೆ. ಹಾಗಾಗಿ ಅದೆಲ್ಲವೂ ಕೂಡ ಸ್ನೇಹಿತರದ್ದು ಅದೆಲ್ಲ ನನ್ಗೆ ಇನ್ಫ್ಲೂಯೆನ್ಸ್ ಇದೆ ನನ್ನ ಸ್ನೇಹ ಬಳಗದು.
ಈಗ 8ರಿಂದ 10 ವರ್ಷ ತಗೊಂಡಿದ್ದೀರಾ ಈ ತೊಂಡೆ ಚಪರವನ್ನು ಕಟ್ಟಿಕೊಡೋಕೆ, ಅದನ್ನು ನಮ್ಮ ಕೈಗೆ ತಲುಪಿಸೋವರೆಗೂ ಎಷ್ಟು ಚಾಲೆಂಜಸ್ ಇತ್ತು ನಿಮಗೆ ಈ ಪುಸ್ತಕವನ್ನು ತರೋದಕ್ಕೆ, ಬಿಡುಗಡೆ ಮಾಡೋದಕ್ಕೆ? ಅದೇ ನಾನು ಇನಿಷಿಯಲ್ ಫಸ್ಟ್ ಒಬ್ಬ ಪಬ್ಲಿಷರ್ನ ಬೇರೆ ಕವನ ಸಂಕಲನಗಳಿಗೆ, ಹನಿಗವನ ಸಂಕಲನಗಳಿಗೆ ಅಂತ ಹೋದಾಗ ಆ ಎಕ್ಸ್ಪೀರಿಯನ್ಸ್ ಆಗಿತ್ತು ನನಗೆ. ಅದಾದ್ಮೇಲೆ ನಾನು ಬರಿಬೇಕು ಅಂತ ಕೂತಿದ್ರು ಕೂಡ ನನಗೆ ಸಿನಿಮಾ ಕೆಲಸಗಳು, ಯಾಕಂದ್ರೆ ನಾನು ಸಂಪೂರ್ಣವಾಗಿ ಕೆಲಸ ಬಿಟ್ಟು ಸಿನಿಮಾ ರಂಗಕ್ಕೆ ಬಂದಿದ್ದೆ. ನನಗೆ ಬದುಕು ಕಟ್ಕೋಬೇಕಿತ್ತು, ಯಾಕಂದ್ರೆ ಇದು ಬರೆದ ಕೂತ ನನಗೆ ಬದುಕು ಕಟ್ಕೊಳ್ಳೋಕೆ ಕಷ್ಟ. ಸಿನಿಮಾ ರಂಗ ನನಗೆ ಮೂಲ ಮುಖ್ಯವಾಗಿ ಆಗಿತ್ತು. ಹಾಗಾಗಿ ನಾನು ಅದ್ರ ಕಡೆ ಜಾಸ್ತಿ ಗಮನ ಕೊಡೋಕೆ ಹೋದೆ. ಇದು ಮತ್ತೆ ಇನ್ನೊಂದು ಏನಂದ್ರೆ ನನಗೆ ಆವಾಗಲೇ ನಾನು ಮೆಂಟಲಿ ಮತ್ತೆ ನನಗೂ ತುಂಬಾ ಏನೇನೋ ಬರ್ದಿದ್ದೆ. ನಾನು ಒಂದಿಷ್ಟು ಕೆಲವೊಂದು ಕಾದಂಬರಿಗಳನ್ನ ಬರೆಯೋಕೆ ಶುರು ಮಾಡಿ ಅದು ಅರ್ಧಕ್ಕೆ ಇದು ಯಾಕೋ ಚೆನ್ನಾಗಿ ವರ್ಕ್ ಆಗ್ತಿಲ್ಲ ನನಗೆ, ನಾನು ಇನ್ನೂ ಓದಬೇಕು, ಇನ್ನೂ ಕಲಿಬೇಕು ಅಂತೇಳಿ ಸ್ಟಾಪ್ ಮಾಡಿದ್ರೆ ಒಂದು 2-3 ಕಥೆಗಳಿದೆ. ಇದು ನಾನು ಏನ್ ಮಾಡ್ತಿದ್ರೆ ಕೋವಿಡ್ಗಿಂತ ಮುಂಚೆ ಸ್ವಲ್ಪ ಸಣ್ಣ ಕಥೆಗಳನ್ನು ಶುರು ಮಾಡೋಣ ಅಂತ ಹೇಳಿ ಓಪನಿಗೆ ಏನ್ ತೀರ್ಥರೂಪ ಅಂತ ಒಂದೇನು ಅಧ್ಯಾಯ ಬರುತ್ತೆ, ಅದು ಸಣ್ಣ ಕಥೆ ಒಂದು ಭಾಗ ಆಗಿತ್ತು. 2ನೇ ಚಾಪ್ಟರ್ ಏನ್ ಬರುತ್ತೆ ಅಜಯ್ ಹನುಮಾನನು ಟಿವಿ, ಅದು ಕೂಡ ಒಂದು ಸಣ್ಣ ಕಥೆ ಆಗಿತ್ತು. ಅದು 2 ಕಥೆ ಇತ್ತು. ಇನ್ನೊಂದು 2 ಕಥೆ ಬರ್ದಿದೆ. ಕಥಾ ಸಂಕಲನ ಅಂತ ಹೋಗಿದ್ದು ನಾನು ಫಸ್ಟ್. ಆಮೇಲೆ ನಾನು ಫಸ್ಟ್ ಕಥೆ ಓದಿ ಸೆಕೆಂಡ್ ಕಥೆ ಓದ್ಬೇಕಾದ್ರೆ ಇಲ್ಲಿರೋ ಒಂದು ಪಾತ್ರ, ಯಾವ್ದು ಗುಂಡನ ಪಾತ್ರ, ಅದೇ ಪಾತ್ರನ ಇಲ್ಲಿ ಬಂದಂಗೆ ಇದೆಯಲ್ಲ, ಅದೇ ತಂದೆ ತಾಯಿ ಬಂದಂಗೆ ಇದೆಯಲ್ಲ ಅಂತ ಹೇಳಿ ನಾನೇನ್ ಮಾಡಿದೆ, ಇದನ್ನ ಕಂಟಿನ್ಯೂ ಮಾಡ್ಬೋದಲ್ಲ ಅಂತ ಹೇಳಿ ನಾನು ಕಂಟಿನ್ಯೂ ಮಾಡೋದಾದ್ರೆ ಏನಿದೆ ನನ್ನ ಲಿಸ್ಟ್ ಆಫ್ ಏನ್ ಬರಿಬೋದು ಅಂತ ಇದು ಮಾಡಿದೆ. ನನ್ನ ಒಂದಿಷ್ಟು ಚೈಲ್ಡ್ಹುಡ್ ಮೆಮೊರೀಸ್ ಆಗಿರ್ಬೋದು, ಇದನ್ನೆಲ್ಲ ವಿಚಾರ ಬಂದಾಗ ನಾನು ಹೇಳಿದಲ್ಲ, ಆ ಒಂದು ಹೆಣ್ಣು ಮಗಳಿಗೂ ಮತ್ತೆ ಸಸ್ಯಕ್ಕೂ ಇರುವಂತಹ ಒಂದು ಸಂಬಂಧ ಏನಿರುತ್ತೆ ಅದನ್ನೆಲ್ಲ ತಂದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಆ ಒಂದು ಎಲಿಮೆಂಟ್ ಅಲ್ಲಿ ಡೆವಲಪ್ ಆಗ್ತಾ ನಾನು ಅಲ್ಲಿಂದ ಓಕೆ ಇದು ನನ್ನ ಕಾದಂಬರಿನೇ ಬರೀಬೇಕು ಅಂತೇಳಿ ಅಲ್ಲಿಂದ ಶುರು ಮಾಡಿದ್ದು. ಕೋವಿಡ್ ಟೈಮಲ್ಲಿ ನಾನು ಆಲ್ಮೋಸ್ಟ್ ಜಾಸ್ತಿ ಬರ್ದಿದ್ದು ಕೋವಿಡ್ ಟೈಮಲ್ಲಿ. ಅದಾದ್ಮೇಲೆ ಒಂದು ಬರ್ದಿಟ್ಟು ಅದನ್ನ ಮತ್ತೆ ನಾನು ತಿದ್ದುಪಡಿ ತುಂಬಾ ಮಾಡ್ತಿದ್ದೆ. ನಾನು ಇನ್ನೊಂದು ವರ್ಷಕ್ಕೆ ಇಲ್ಲ 1 ತಿಂಗಳು, ಈ ತಿಂಗಳು ನಾನು ಅದನ್ನ ನೋಡಿದ್ರೆ ಇನ್ನೊಂದು 1.5-2 ತಿಂಗಳು ಆದ್ಮೇಲೆ ಮತ್ತೆ ಅದನ್ನ ನೋಡಕ್ ಅಷ್ಟೇ ಆ ತರ ಆಗ್ತಿತ್ತು ನನಗೆ. ಜಾಸ್ತಿ ಟೈಮ್ ಕೊಡಕ್ ಆಗ್ತಿರ್ಲಿಲ್ಲ. ಹಂಗಾಗಿ ಅದೊಂದು 4-5 ವರ್ಷ ಪುಷ್ ಆಯ್ತು. ಹಾಗೆ ಆಮೇಲೆ ನಾನು ಲಾಸ್ಟ್ 1 ವರ್ಷ ಏನ್ ಮಾಡಿದೆ ಅಂದ್ರೆ ನಾನು ಸೆಲ್ಫ್ ಪಬ್ಲಿಷ್ ಮಾಡೋಣ, ನನಗೆ ಪಬ್ಲಿಷರ್ ಫಸ್ಟ್ ಬುಕ್ ಬರ್ತಾರೋ ಇಲ್ವೋ ಅನ್ನೋ ಒಂದು ಗೊಂದಲದಲ್ಲಿ ಸೆಲ್ಫ್ ಪಬ್ಲಿಷಿಂಗ್ ಅಂತ ಹೋದೆ. ಅಲ್ಲಿ ನಾನು ಮುಖಪುಟ ಇದು ಮಾಡಿಸೋದಕ್ಕಾಗಿರ್ಬೋದು, ಪ್ರೂಫ್ ರೀಡಿಂಗ್ ಮಾಡಿಸಿದೆ ನಾನು. ಪ್ರಶಾಂತ್ ಸಾಗರ್ ಅಂತ ಅವರು ನನ್ನ ಗೆಳೆಯ ಅವರು. ಸೊ ಇವ್ರ ಥ್ರೂ ಎಲ್ಲ ಇದೆಲ್ಲ ಪ್ರೊಸೆಸ್ ನಡೀತಿರ್ಬೇಕಾದ್ರೆ ನನಗೆ ಶಶಿ ಪ್ರಕಾಶ್ ಅವ್ರು ಅಪ್ರೋಚ್ ಮಾಡಿ, ಅಂದ್ರೆ ಸೇಮ್ ಟೈಮ್ ನಾನು ಜಯರಾಮಾಚಾರ್ಯ ಅವರ ಕಾಂಟ್ಯಾಕ್ಟರ್ ಇದ್ದೆ ನಾನು. ಅಂದ್ರೆ ಅವರೇ ನಾನು ಗೈಡ್ ಮಾಡ್ತಾ ಇದ್ದಿದ್ದು ಸೆಲ್ಫ್ ಪಬ್ಲಿಷಿಂಗ್ ಕೂಡ. ಆಮೇಲೆ ನಾನು ಅನಿಸ್ತು ಇಲ್ಲ ನನಗೆ ತುಂಬಾ ಟೈಮ್ ತಗೋತಿದ್ದೆ, ನಾನು ಇನ್ನೂ ಕಾಯ್ಸಕ್ ಆಗಲ್ಲ ಅಂತ ಹೇಳಿ ಶಶಿ ಪ್ರಕಾಶ್ ನಾನು ಅವ್ರು ಅಪ್ರೋಚ್ ಮಾಡಿ ನಾನು ಅವ್ರ ಜೊತೆ ಮಾತಾಡಿ ಅದನ್ನ ಆಚೆ ತಂದೆ. ಸರ್, ಇವಾಗ ನಾನು ಮಹಿಳಾ ಓದುಗಳಾಗಿ ಹೇಳ್ತಾ ಇದ್ದೀನಿ. ನಾಗಿ ಅವರು ಮದುವೆ ಆಗ್ತಾರೆ, ಗಂಡನ ಕಳ್ಕೊಳ್ತಾರೆ, ಒಂದು ಹೋರಾಟದ ಬದುಕು. ಅದನ್ನು ನೋಡುವಾಗ ನನಗನ್ಸುತ್ತೆ ನಿಮ್ಮಿಂದ ಇನ್ನೊಂದು ಪುಸ್ತಕ ಒಂದು ಮಹಿಳೆಯರಿಗೆ ಬರಬೇಕು ಅನ್ನೋದು ನನ್ನ ಆಸೆ. ಅಂದರೆ ತುಂಬ ನೈಜವಾಗಿ ಕಟ್ಕೊಟ್ಟಿದ್ದೀರಾ. ಅಂದರೆ ಓದುವಾಗ ನಮಗೆ ತುಂಬ ಆಪ್ತ ಅನಿಸುತ್ತೆ. ನೀವು ಮುಂದೆ ಪುಸ್ತಕವನ್ನು ಬರೆಯುವಾಗ ಯಾವುದಾದ್ರೂ ಒಂದು ಮಹಿಳೆಯನ್ನು ಇಟ್ಕೊಂಡು ಆಕೆಯ ಹೋರಾಟ, ಭಾವನೆಗಳು ಇದೆಯಾ ನಿಮ್ಮಲ್ಲಿ ಬರಿಬೇಕು ಮತ್ತೆ ಅಂತ? ಅದೇ ನಮ್ಗೆ ಅಂದ್ರೆ ಲಿಟ್ರಲಿ ಈ ತರ ಹೀಗೆ ಬರಿಬೇಕು ಅಂತ ಕೂತಾಗ ನನ್ನ ಕಥೆಗಳು ಹುಟ್ಟಲ್ಲ. ಅದು ನನಗೆ ಆಕ್ಚುಲಿ ಈ ತೊಂಡೆ ಚಪ್ರದ ಮುಂದಿನ ಭಾಗ ಕೂಡ ನನ್ನ ಒಳಗಡೆ ಡೆವಲಪ್ ಆಗಿದೆ. ಸೊ ಅದನ್ನ ಬರಿಬೇಕು ಅಂತ ಇದೆ. ಅದಕ್ಕೂ ಮುಂಚೆ ನಾನೊಂದು ಕಥಾ ಸಂಕಲನ ಬರಿತಾ ಇದ್ದೇನೆ ಈಗ. ಅದನ್ನ ನಾನು ಮುಗಿಸಿ ಅದನ್ನ ಪಬ್ಲಿಷಿಂಗಿಗೆ ಪ್ರಕಾಶಕರಿಗೆ ಕೊಟ್ಟು ಇಮಿಡಿಯೇಟ್ಲಿ ನಾನು ಇದ್ರ ತೊಂಡೆ ಚಪ್ರದ ಮುಂದಿನ ಭಾಗ ಅದು ಗುಂಡನ ಮೇಲೆ ಜಾಸ್ತಿ. ಈ ಪಾತ್ರಗಳು ಅಲ್ಲಿ ಏನೇನಾಗಿದೆ ಆ ಪಾತ್ರಗಳು ಕೂಡ ಇರುತ್ತೆ, ಬಟ್ ಜಾಸ್ತಿ ಆ ಹಳ್ಳಿ ಇದರಲ್ಲಿ ಗುಂಡನ ಮೇಲೆ ಜಾಸ್ತಿ ತಗೊಂಡು ಹೋಗ್ಬೇಕು ಅನ್ನೋದೊಂದಿದೆ. ಅದು ಡೆವಲಪ್ ಆಗ್ತಾ ಇದೆ ಇನ್ನು. ಅಂದರೆ ಈಗ ಯುವ ಬರಹಗಾರರನ್ನ ಮೆಚ್ಕೊಳ್ಳೋದು, ಒಪ್ಕೊಳ್ಳೋದು ಸ್ವಲ್ಪ ಕಡಿಮೆ. ಅಂಥದ್ರಲ್ಲಿ ನಿಮ್ಮ ಪುಸ್ತಕವನ್ನು ಜೋಗಿ ಸರ್ ಅವರು ಬಂದು ಬಿಡುಗಡೆ ಮಾಡ್ತಾರೆ. ಅಂದರೆ ಸಿಂಪಲ್ ಸುನಿಯವರಾಗಿರ್ಬೋದು, ಅಜನೀಶ್ ಲೋಕನಾಥ್ ಆಗಿರ್ಬೋದು, ಅವರು ಒಂದಷ್ಟು ಮಾತುಗಳನ್ನ ಹಾಡ್ತಾರೆ. ಇದು ನಿಮಗೆ ಎಷ್ಟು ಉತ್ತೇಜನ ಅನಿಸ್ತು? ಸೊ ತುಂಬಾ ಖುಷಿ ಆಯ್ತು. ಅಂದ್ರೆ ನನಗೆ ಫಸ್ಟ್ ರಿಲೀಸ್ ಆಗಿ ಯಾರು ಓದಿ ನನಗೆ ಇದು ಮಾಡ್ತಾರೆ, ಯಾರು ರಿವ್ಯೂ ಕೊಡ್ತಾರೆ ಅನ್ನೋವರೆಗೂ ಒಂದು ಇರುತ್ತಲ್ಲ. ಫಸ್ಟ್ ಸಿನಿಮಾ ನೋಡಿ ನಿರ್ದೇಶಕನಿಗೆ ಹೆಂಗಿರುತ್ತೆ, ಯಾಕಂದ್ರೆ ನನ್ನ ಫಸ್ಟ್ ಪುಸ್ತಕ ಆಗಿರೋದು ನಾನು ಹೇಗೆ ಬರ್ದಿದ್ದೀನಿ ಅನ್ನೋದು. ಬಟ್ ನನಗೆ ಪ್ರಕಾಶಕರ ಕಡೆಯಿಂದಾನೆ ಅವರು ತುಂಬಾ ಪುಸ್ತಕಗಳನ್ನು ಓದೋದ್ರಿಂದ, ಜಯರಾಮಾಚಾರ್ಯ ಆಗಿರ್ಬೋದು, ಸಾತ್ವಿಕ್ ಅವರಾಗಿರ್ಬೋದು. ಬಟ್ ನನಗೆ ಆಕ್ಚುಲಿ ತುಂಬಾ ಕಾನ್ಫಿಡೆನ್ಸ್ ಕೊಟ್ಟಿದ್ದು ಪ್ರಶಾಂತ್ ಸಾಗರ್ ಅವರು ಓದಿದಾಗ. ನನಗೆ ಅಲ್ಲಿವರೆಗೂ ಯಾರು ನನ್ನ ಓದುಗರಿಗೆ ಜಾಸ್ತಿ ಇದು ಮಾಡಿರ್ಲಿಲ್ಲ. ನಮ್ಮ ಅಣ್ಣ ಸ್ವಲ್ಪ ಓದಿದ, ಬಟ್ ನನಗೆ ಪ್ರಶಾಂತ್ ಅವ್ರು ಯಾವಾಗ ಓದಿ ತುಂಬಾ ಚೆನ್ನಾಗಿ ಬರ್ದಿದ್ದೀರಾ ಅಂತ ಹೇಳಿದ್ರು, ಅವಾಗ ನಂಗೆ ತುಂಬಾ ದೊಡ್ಡ ಒಂದು ಕಾನ್ಫಿಡೆನ್ಸ್ ಬಂತು. ಯಾಕಂದ್ರೆ ಅವರು ಅಷ್ಟೊಂದು ಪುಸ್ತಕಗಳನ್ನು ಓದ್ತಾರೆ, ಅಷ್ಟೊಂದು ಪ್ರೂಫ್ ರೀಡಿಂಗ್ ಮಾಡ್ತಾರೆ. ಅವಾಗ ನನ್ಗೊಂದು ಧೈರ್ಯ ಬಂತು. ಮತ್ತೆ ಅವರೇ ಆಕ್ಚುಲಿ ಶಶಿ ಪ್ರಕಾಶ್ ಹತ್ರ ಮಾತಾಡಿದಾರೆ ಅನ್ಕೋತೀನಿ, ಅಂದ್ರೆ ಇಂತ ಚೆನ್ನಾಗಿದೆ ಪುಸ್ತಕ ಅಂತ. ಸೊ ಆಮೇಲೆ ಜಯರಾಮಾಚಾರ್ಯ ಅವರು ಮತ್ತೆ ಸಾತ್ವಿಕ್ ಸಿದ್ದೆ ಅವರು ಓದಿದಾಗ ಅವರೊಂದಿಷ್ಟು ಇನ್ಪುಟ್ಸ್ ಗಳನ್ನು ಕೊಟ್ಟು ಅದನ್ನ ನಾನು ಅಳವಡಿಸ್ಕೊಂಡೆ. ಕವಿತೆಗಳನ್ನು ಬರೆದಾಗಿರ್ಬೋದು, ಇದೆಲ್ಲ ಇನ್ಪುಟ್ಸ್ ಗಳು ಕೊಟ್ಟಿದ್ದು.
ಸೊ ಆಮೇಲೆ ಪುಸ್ತಕ ಯಾವಾಗ ಬಿಡುಗಡೆ ಆಯಿತು ನನಗೆ ನಾನು ಬೇರೆ ಬೇರೆ ಒಂದಿಷ್ಟು ಜನಕ್ಕೆ ಪುಸ್ತಕಗಳನ್ನು ತಲುಪಿಸಿದೆ ನಾನು, ಮತ್ತೆ ಒಂದಿಷ್ಟು ಜನ ಪುಸ್ತಕಗಳನ್ನು ತಗೊಂಡು ಓದಿದ್ರು. ಅವರಲ್ಲಿ ಎಲ್ಲ ಜೆನ್ಯೂನಾಗಿ ಒಪಿನಿಯನ್ಗಳು ಬರೋಕ್ಕೆ ಶುರು ಆಯಿತು. ಇವತ್ತು ನನಗೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸಪ್ ಅಲ್ಲಿ ಆಗಿರ್ಬೋದು ನನಗೆ ಮೆಸೇಜ್ ಮಾಡ್ತಾರೆ, ನಿಮ್ಮ ಪುಸ್ತಕ ತುಂಬಾ ಚೆನ್ನಾಗಿದೆ ಅಂತ. ತುಂಬಾ ಕೆಲವು ಬ್ಲಾಗ್ಸ್ ಎಲ್ಲ ಬರೆದ್ರು ಅದಕ್ಕೆ. ಸೊ ಇದು ನನಗೆ ಅಂದ್ರೆ ಒಂದು ಪ್ರೇರಣೆ ಅದು ಮತ್ತೆ ಬರೆಯೋದಕ್ಕೆ. ಯಾಕಂದ್ರೆ ಫಸ್ಟ್ ಟೈಮ್ ಬರೀಬೇಕಾದ್ರೆ ನಾನು ಪಬ್ಲಿಷ್ ಮಾಡೋದಕ್ಕೆ ತುಂಬಾ ಟೈಮ್ ತಗೊಂಡೆ. ಯಾಕಂದ್ರೆ ಮೇ ಬಿ ಆ ಒಂದು ಇದಿರ್ಲಿಲ್ಲ, ಒಂದು ಪ್ರೇರಣೆ ಇರ್ಲಿಲ್ಲ ನನಗೆ ಅದನ್ನು ಪಬ್ಲಿಷ್ ಮಾಡಬೇಕು, ಓದುಗರು ಇದ್ದಾರೆ ಅದನ್ನು ಕಾಯ್ತಾರೆ ಅನ್ನೋದು. ಈಗ ತುಂಬಾ ಜನ ಕೇಳ್ತಿದ್ದಾರೆ ನೆಕ್ಸ್ಟ್ ಪುಸ್ತಕ ಯಾವಾಗ ಬರೀತೀರಾ ಅನ್ನೋ. ಹಾಗಾಗಿ ಇವ್ರು ಪಬ್ಲಿಷರು ತುಂಬಾ ಇದು ಮಾಡ್ತಿದ್ದಾರೆ, ಬೇಗ ನೆಕ್ಸ್ಟ್ ರೆಡಿ ಮಾಡಿ ಅಂತ. ಹಾಗಾಗಿ ನನಗೆ ಅದೊಂದು ತುಂಬಾ ಒಂದು ಪ್ರೇರಣೆ ಈಗ. ಹೌದು ಸರ್, ಯಾಕಂದರೆ ನಮಗೂ ಓದುವಾಗ ಅನಿಸುತ್ತೆ, ಅಂದರೆ ನಾವೆಲ್ಲ ಓದ್ತಾ ಇದ್ದಿದ್ದು ಅಥವಾ ಕೇಳ್ತಾ ಇದ್ದಿದ್ದೆಲ್ಲ ಪುಸ್ತಕಗಳು ಕುವೆಂಪು ಅವರಾಗಿರ್ಬೋದು, ತೇಜಸ್ವಿ ಅವರಾಗಿರ್ಬೋದು, ಗಿರೀಶ್ ಕಾರ್ನಾಡ್ ಆಗಿರ್ಬೋದು, ಮತ್ತು ಆ ಕಾಲದಲ್ಲಿದ್ದ ಎಷ್ಟೋ ಲೇಖಕರು, ಕಾದಂಬರಿಕಾರರ ಪುಸ್ತಕಗಳನ್ನ ನಾವು ಓದಿದ್ದು. ಈಗ ಯುವ ಬರಹಗಾರರು ಅಂದರೆ ಒಂದಷ್ಟು ಜನಗಳು ಸಿಗ್ತಾರೆ, ಅದರಲ್ಲೂ ನಾವು ಕೆಲವೊಂದು ಕಡೆ ಹೋದರೆ ಎಲ್ಲೋ ನಾವೇ ಇಷ್ಟಪಟ್ಟು ಕೇಳಿ ತಗೋಬೇಕು ಪುಸ್ತಕಗಳನ್ನ. ಈ ಒಂದು ಏನು ಅನಿಸುತ್ತೆ ನಿಮಗೆ, ಯುವ ಬರಹಗಾರರ ಪುಸ್ತಕಗಳನ್ನು ಹೆಚ್ಚು ಓದಬೇಕು, ಅವರಿಗೆ ಉತ್ತೇಜನ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ? ಖಂಡಿತ. ಅಂದ್ರೆ ನಮ್ಮ ಮೂಲ ಬರಹಗಾರರು ಯಾರ್ಯಾರಿದ್ದಾರೆ, ಮುಂಚೆ ನಮ್ಮ ನೀವೇನು ಹೆಸರು ತಗೊಂಡ್ರೆ ಹಿರಿಯ ಬರಹಗಾರರು, ಅವ್ರ ಪುಸ್ತಕಗಳನ್ನ ಜಾಸ್ತಿ ಓದ್ತಾ ಇದ್ದಾರೆ. ಖಂಡಿತವಾಗ್ಲೂ ಓದ್ಬೇಕು. ಯಾಕಂದ್ರೆ ಬಹುಶಃ ಈಗ ಅದರ್ವೇ ಆಗಿದ್ರೆ, ಈಗ ಅವ್ರ ಪುಸ್ತಕಗಳನ್ನು ಓದಿ ಬರೀ ಹೊಸಬ್ರದ್ದು ಮಾತ್ರ ಓದ್ತಾ ಇದ್ರೆ ಅದು ತುಂಬಾ ಅಳಕೇನೆ. ಅದು ಯಾಕಂದ್ರೆ ಇಂಥವ್ರ ಪುಸ್ತಕಗಳನ್ನ ನಾವು ಓದ್ತಿಲ್ಲ ಅನ್ನೋದು ಒಂದಿತ್ತು. ಸೊ ಅವರ ಪುಸ್ತಕಗಳನ್ನು ಓದಿದ ಒಂದು ಓದುಗರು ಈ ಪುಸ್ತಕಗಳನ್ನು ಓದ್ತಾರೆ ಅಂದಾಗ ಬರಹಗಾರನಾಗಿಯೂ ಕೂಡ ಒಂದು ಜವಾಬ್ದಾರಿ ಇರುತ್ತೆ ನಮ್ಗೆ. ಒಬ್ಬ ಪೂರ್ಣಚಂದ್ರ ತೇಜಸ್ವಿ ಪುಸ್ತಕವನ್ನು ಓದಿ ನಮ್ಮ ಪುಸ್ತಕ ಓದ್ತಾರೆ, ಅದೇ ಓದುಗ ತಗೋತಾರೆ ಅಂದಾಗ ನಮ್ಮ ಬರವಣಿಗೆ ಹೇಗಿರ್ಬೇಕು ಅನ್ನೋದು ಒಂದಿರುತ್ತೆ. ಅವ್ರು ಕೊಡುವ ಒಂದು ಅಭಿಪ್ರಾಯ ಕೂಡ ಅಷ್ಟೇ ನಮ್ಗೆ ಅದು ಯಾವಾಗ್ಲೂ ನಮ್ಮ ತಪ್ಪುಗಳನ್ನು ತಿದ್ಕೊಳ್ಳೋದಕ್ಕೆ ಪ್ರೇರಕವಾಗಿರುತ್ತೆ. ಅದು ಒಂದಿದೆ. ಅದ್ರ ಜೊತೆಗೆ ಹೊಸಬ್ರು ಪುಸ್ತಕ ಓದ್ತಿಲ್ಲ ಅಂತಲ್ಲ, ಓದ್ತಿದ್ರೆ ಅದನ್ನ ನಾವು ತಲುಪಿಸುವಲ್ಲಿ ಕೂಡ ಇನ್ನೊಂಚೂರು ನಾವು ಪ್ರಯತ್ನ ಪಡಬೇಕು ಅನ್ನೋದು ನನಗನ್ಸುತ್ತೆ. ಇವು ಸೋಷಿಯಲ್ ಮೀಡಿಯಾ ಇದೆ, ಎಲ್ಲದೂ ಇದೆ, ಬಟ್ ಇನ್ನೂ ಕೂಡ ಓದುಗರು ಯಾರಿದ್ದಾರೆ ಅವ್ರಿಗೆ ತಲುಪಿಸ್ಬೇಕು. ಈಗ ನಾವು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋರು ಎಲ್ಲರೂ ಓದಲ್ಲ. ಮತ್ತೆ ಓದುಗರು ಅಂತ ಬಂದಾಗ ಎಷ್ಟೋ ಜನ ಪುಸ್ತಕ ತಗೋತಾರೆ, ಇನ್ಸ್ಟಾಗ್ರಾಮ್ ಇಲ್ಲ ಚೆನ್ನಾಗಿದೆ ಪುಸ್ತಕ ತಗೋತಾರೆ, ಅವ್ರು ಓದೋದಕ್ಕೆ 1.5-2 ವರ್ಷ ಮಾಡ್ತಾರೆ, ಅಥವಾ ಓದೋದೇ ಇಲ್ಲ ಯಾರು. ಅಥವಾ ನಾವು ಪುಸ್ತಕ ಫ್ರೀಯಾಗಿ ಕೊಡ್ತೀವಿ, ಅವರು ಓದೋದೇ ಇಲ್ಲ. ಎಷ್ಟು ಜನ ಪುಸ್ತಕ ತಗೋತಾರೆ ಅನ್ನೋದಕ್ಕಿಂತ ಎಷ್ಟು ಜನ ಓದ್ತಾರೆ ಅನ್ನೋದು ತುಂಬಾ ಮುಖ್ಯ. ಸೊ ಹಾಗಾಗಿ ನೈಜ ಓದುಗರಿಗೆ ತಲುಪೋದಿದೆಯಲ್ಲ ತುಂಬಾ ದೊಡ್ಡದು. ಬಟ್ ಟಾಕ್ ಇದ್ರೆ ಖಂಡಿತವಾಗ್ಲೂ ಈ ಪುಸ್ತಕ ಚೆನ್ನಾಗಿದೆ ಅಂತ ಇದು ಮಾಡಿದ್ರೆ ಖಂಡಿತವಾಗ್ಲೂ ಓದ್ತಾರೆ. ಅಂಡ್ ಈಗಿನ ಜನರೇಷನ್ ಕೂಡ ಅದೊಂದು ತುಂಬಾ ಖುಷಿ ಇದೆ. ಮುಂದೆ ಇನ್ನೊಂದು 10-20 ವರ್ಷ ಆದ್ಮೇಲೆ ಗೊತ್ತಿಲ್ಲ, ಬಟ್ ಈಗಿನ ಜನರೇಷನ್ ಅಲ್ಲೂ ತುಂಬಾ ಒಳ್ಳೊಳ್ಳೆ ಬರಹಗಾರ ಇದ್ದಾರೆ.